ಟೈಮ್ ಆದಂಗ ಬ್ಯಾಟ್ರಿ ಲೋ ಆಕ್ಕವ. ಮತ್ತು ಅಲ್ಲೆಲ್ಲೇ ತಕ್ಕಡಿ ತೂಗಕ್ಕೆ ಚಲೋ ಆಕ್ಕವ. ತಕ್ಕಡಿ ತೂಗುದು ಅಂದ್ರೆ ನಿಮ್ಮ ತಪ್ಪಲ್ಲದು. ಆಕೆ ನಿದ್ರಾದೇವಿ ಇದ್ದಾಳಲ್ಲ, ಆಕೆ ಹೇಳಿಬಿಟ್ಟಾಳಂತ ಶಿವಪ್ಪಗೆ ಮೇಲೆ, ಪರಮಾತ್ಮ ನಿನ್ನ ಪುರಾಣ, ನಿನ್ನ ಕೀರ್ತನ, ನಿನ್ನ ಭಜನ, ನಿನ್ನ ನಾಮಸ್ಮರಣ ಎಲ್ಲಿ ನಡೀತೈತೆ ಅಲ್ಲಿ ನಾ ಧ್ವಜ ಊರಕ್ಕೆ ಅಂತ ಹೇಳ ಆಕೆ ಧ್ವಜ ಊರತ್ತಾಳಾಕಿ. ನೀವು ಪರೀಕ್ಷೆ ಮಾಡ್ರಿ, ನಿದ್ದಿ ಪುರಾಣ ಕೀರ್ತನ ಪ್ರವಚನ ಬಿಟ್ಟು ಬೇರೆ ಎಲ್ಲೆಲ್ಲೆಲ್ಲೆಲ್ಲೂ ನಿದ್ದಿ ಬರಲ್ಲ. ಸಿನಿಮಾದಾಗ ಬರಲ್ಲ, ನಾಟಕದಾಗ ಬರಲ್ಲ, ಸರ್ಕಸ್ನಾಗ ಬರಲ್ಲ, ಮನ್ಯಾಗ ಟಿವಿ ಮುಂದೆ ರಾತ್ರಿ 12 ಕಣ್ಣಾಗ ಎಣ್ಣೆ ಬಿಟ್ಕೊಂಡು ಹಂಗ ಹಿಂಗೆ ಕುಂತ್ ನೋಡ್ತಿರ್ತೀರಿ. ಯಾರ ಹುಡುಗರು ಸರಿ ಅಲ್ಲಿ ಯಾಕೆ ಬರಲ್ಲ ನಿದ್ದಿ? ಇಲ್ಲೇ ಆರಾಮ್ ನೋಡ್ರಿ, ಮಳೆ ಬರಲಿ ಚಳಿ ಬರಲಿ ಏನಾದ್ರೂ ಎಲ್ಲ ಸರಾಗವಾಗಿ ನಡೆಯುವಂಗೆ ಗುರುಗಳು ಮಾಡಿರ್ತಾರ. ಇಲ್ಲೇ ಉಂಡು ಬಂದು ನಿದ್ದಿ ಹೊಡೆದುವಾಕ ನಮ್ಮ ಅಪ್ಪನಿಗೆ ಗಂಟೆ ಹೋಗತಿ. ಅದಕ್ಕೆ ನಿಮ್ಮ ತಪ್ಪಲ್ಲಿ ನಿದ್ದೆ ಬಂತಂದ್ರ ಆ ನಿದ್ರಾ ದೇವತೆ ಇಲ್ಲೇ ಬರ್ತಾಳ. ಆ ನಿದ್ರಾದೇವಿ ಓಡುವಂಥದ್ದು ಏನು ಮಂತ್ರ ಅಂದ್ರ ಜೋರಾಗಿ ಜಯಘೋಷ ಮಾಡಿಬಿಟ್ರ ನಿಮ್ಮ ಅಕ್ಕಪಕ್ಕದ ಕುಂತಾರ ಯಾರ ತಕ್ಕಡಿ ತಗೋಕತ್ತಿದ್ವು ಅಂದ್ರ ಜೋರಾಗಿ ಹರ ಮಹಾದೇವ ಅಂದ್ರ ಅವ್ರು ಏಪ್ಪ ಇನ್ನ ಪುರಾಣ ಬಿಟ್ಟಿಲ್ಲ ಅಂತ ಹೇಳ್ಬೇಕು. ಅದಕ್ಕ ಸಮಯ ಆದಂಗ ನಿದ್ದೆ ಬರ್ತೈತಿ. ಸಮಯ ಮುಗಿಯಾಕ ಬಂದೈತಿ. ಆ ನಿದ್ದೆ ಬರತ್ತಿಗೆ ಮುಗಿಸ್ತೀವಿ, ನಿಮ್ಗೇನ್ ನಿದ್ದೆ ಬರೆಸ್ಕೊಡಲ್ಲ. ಆದ್ರ ಹರರ ಮಹಾದೇವ ಅನ್ನೋದು ಚಪ್ಪಾಳೆ ಹೊಡೆಯೋದು ಮರಿಬೇಡ್ರಿ. ಅನ್ನದಾನೇಶ್ವರ ಮಹಾರಾಜ್ ಕಿ. ಒಂದಿಲ್ಲ ಒಂದ್ ದಿವ್ಸ ಬಿದ್ದು ಹೋಗುವಂತ ಶರೀರ, ಏನಾರ ರೋಗ ರುಜಿನಿ ಬಂದ್ರೆ ಬಿದ್ದು ಹೋಗ್ತದ. ಆ ಅಗ್ನಿಯೊಳಗ ಸುಟ್ಟರ ಸುಡ್ತಾರ, ಹುಗಿದಾರ ಹುಗಿತಾರ. ಹಿಗ್ಗುವಿ ಯಾಕೋ ಈ ದೇಹಕ್ಕೆ, ಹಿಗ್ಗುವಿ ತಗ್ಗುವಿ ಮುಗ್ಗುವಿ ಮುಳುಗುವಿ ಅಗ್ನಿ ಒಳಗೆ ದಗ್ಧವಾಗುವ ದೇಹಕ್ಕೆ ಒಂದ್ ದಿವ್ಸ ನಾಶ ಆಗಿ ಹೋಗ್ತದ. ಇಂಥ ನಶ್ವರವಾಗಿರುವಂತ ದೇಹ ಇವತ್ತು ಸಾರ್ಥಕ ಆಗ್ಬೇಕಂದ್ರೆ ಮನುಷ್ಯ ಸಂಪಾದನೆ ಏನು ಸಂಪಾದನೆ ಮಾಡ್ಬೇಕು, ಏನು ಗಳಿಸ್ಬೇಕು ಇವತ್ತಿನ ಕಾಲಕ್ಕಂದ್ರ ಪುಣ್ಯ ಸಂಪಾದನೆ ಆಗ್ಬೇಕು. ಸತ್ತ ಮೇಲೆ ಈ ಶರೀರನ ನಮ್ಮ ಜೊತೆಗೆ ಬರಂಗಿಲ್ಲ. ಏನು ಹೆಂಡ್ರ ಮಕ್ಕಳು ಬಂಧು ಬಾಂಧವರು ಗಳಿಸಿದ ಸಂಪತ್ತು ದೂರದ ಮಾತು, ಯಾರು ಬರದೆ ನಮ್ಮ ಜೊತೆಗೆ ಒಂದೇ ಬರ್ತದೆ. ಯಾವುದು ಅಂದ್ರೆ ಅದು ಗಳಿಸಿರುವಂತ ಪಾಪ ಪುಣ್ಯ ಮಾತ್ರ ಬರ್ತದಂದ್ರೆ ಜೀವನದೊಳಗೆ ಮನುಷ್ಯನ ಉದ್ದೇಶ ಏನಂದ್ರೆ ಪುಣ್ಯ ಸಂಪಾದನೆ ಮಾಡುವಂಥದ್ದು. ಪುಣ್ಯ ಸಂಪಾದನೆ ಹೆಂಗ್ ಬರ್ತತೆ? ಉಂಡುಂಡು ಕುಂತ್ರ ಪುಣ್ಯ ಬರ್ತತೆ ಅನ್ನೋ ಬರಲ್ಲ. ದಾನ ಧರ್ಮ ಪರೋಪಕಾರ ಮಾಡಿದಾಗ ಪುಣ್ಯ ಸಂಪಾದನೆ ಆಕತಿ. ಅದಕ್ಕ ನನ್ನ ಶರೀರ ಹೊತ್ಕೊಂಡು ಬಂದು ಹುಟ್ಟಿದ್ದಕ್ಕೂ ಸಾರ್ಥಕ ಆಗುವಂತ ಸಮಯ ಬಂದತಿ. ಅಳುವಂತದ್ದಲ್ಲ, ದುಃಖ ಮಾಡ್ಬಾಡ್ರಿ. ಮೊದಲು ನಾನು ಕಡ್ದು ಅಡಿಗೆ ಮಾಡಿ ನೀಡ್ರಿ. ದಾರಿನೇ ಇಲ್ಲ, ಮಾತು ಕೊಟ್ಟಿವಿ ಆಯ್ತಂತ ನೋಡ್ರಿ. ಗಂಡ ಹೆಂಡತಿ ಇಬ್ರು ಸೇರಿ ಆ ಮಗುವನ್ನ ಸ್ನಾನ ಮಾಡಿಸ್ತಾರ. ಅದ್ರ ಹಣೆ ಮೇಲೆ ವಿಭೂತಿ ಹಚ್ಚಿ ಆ ಹುಡುಗ ಆ ಚಿಲ್ಲಾಳ ಕೈ ಮುಕ್ಕೊಂಡು ಹಿಂಗ ದೇವರ ಧ್ಯಾನ ಮಾಡ್ತಾ ಚೆಂಡ ಕೆಳಗ ಮಾಡಿ ಕುತ್ಕೊಂಡಾಗ ಇಬ್ರು ಗಂಡ ಹೆಂಡತಿ ಖಡ್ಗ ತಗೊಂಡಾರ. ಖಡ್ಗ ತಗೊಂಡು ಇಲ್ಲದ ಮನಸ್ಸಿಲೆ ಯಾರು ಸಂತೋಷದಿಂದ ತಮ್ಮ ಹೊಟ್ಟಾಗ ಹುಟ್ಟಿದ ಮಗನ್ನ ಕಡದ್ತಾರೆ, ಕಡದ್ ಅಡಿಗೆ ಮಾಡ್ತಾರೆ. ಇಲ್ಲಿ ಪ್ರಮಾಣ ಮಾಡಿ ವಚನ ಕೊಟ್ಟಿವಿ, ಮಾತು ಹೋದ್ರು ಪ್ರಾಣ ಹೋದ್ರು ಮಾತು ಹೋಗಬಾರ್ದು ಅನ್ನುವಂತ ಜಾಯಮಾನದವರು ನಮ್ಮ ಶರಣರು. ಹರರ ಮಹಾದೇವ ಅಂತ ಎತ್ತಿ ಆ ಮಗುವಿನ ರುಂಡ ಕತ್ತರಿಸ್ತಾರೆ. ಒಂದ್ ಕಡೆ ರುಂಡ, ಒಂದ್ ಕಡೆ ಮುಂಡಾಯ್ತು. ಆ ಚಾಂಗುಣಿ ಏನ್ ಮಾಡಿಲ್ಲ ಅಂದ್ರೆ ಇರಾಕ್ ಒಬ್ಬನ ಮಗ, ಮಕ್ಕಳಿಲ್ಲ. ನಾಳೆ ಯಾವಾಗಾರ ಮಗನ್ ನೆನಪಾದ್ರ ಅವಾಗ ಫೋಟೋ ಇಲ್ಲ, ಏನಿಲ್ಲ, ಏನ್ ಮಾಡ್ಬೇಕು? ಜೀವ ನೆನೆಸಿದ್ರಂತ ಆ ರುಂಡವನ್ನ ತೆಗೆದಿಡ್ತಾಳ. ಮುಖದ ಭಾಗ ಇಟ್ಲು, ಯಾವಾಗಾರ ಮಗನ್ ಜೀವ ನೆನೆಸ್ತಾನ ನೋಡಕ್ ಬರ್ತೈತಿ ಅಂತ ಅದನ್ನ ತೆಗೆದಿಟ್ಟು ಬರೇ ದೇಹದ ಭಾಗದ ಅಷ್ಟ ಅಡ್ಗೆ ಮಾಡಿ ಅದನ್ನೊಂದು ತಾಟ್ನೊಳಗೆ ನೀಡಿ ತಂದು ಈ ಬೈರಾಗಿ ಮುಂದಿಟ್ಟು ನಮಸ್ಕಾರ ಮಾಡಿ ತಗೊಳ್ರಿ ಬುದ್ಧಿ ಅಂತಂದ ಸಿರಿಯಾಳ. ಅವಾಗ ಪರಮಾತ್ಮ ಏನ್ ಮಾಡಿದಂತ ಹಿಂಗ ಅದನ್ನ ಮುಟ್ಟಿ ನೋಡಿದ. ಮೊಟ್ಟಿ ಥೋ, ನಿನ್ನಂತ ವಚನ ಭ್ರಷ್ಟನ ಮನ್ಯಾಗ ನಾವು ಊಟ ಮಾಡಂಗಿಲ್ಲ ಅಂತ ಅದ್ನಿಂದ. ಸಿರಿಯಾಳಂದ, ಏನು ವಚನ ಭ್ರಷ್ಟ ಸ್ವಾಮಿ? ನೀ ಹೇಳ್ದಂಗ ಹೊಟ್ಟಾಗ ಹುಟ್ಟಿದ ಮಗನ್ನ ಕಡದ್ ನಿಮ್ಮ ಎದುರಿಗೆ ಕಡದ್ ಅಡಿಗೆ ಮಾಡಿ ನೀಡಿವಿ, ಮತ್ ವಚನ ಭ್ರಷ್ಟ ಅಂತೇಳಿ ಯಾಕೆ? ಏನ್ ತಪ್ಪಾಯ್ತು? ಏನಿಲ್ಲ ಸಿರಿಯಾಳ, ಇದ್ರಾಗ ಬರೇ ದೇಹದ ಭಾಗ, ಬರೇ ದೇಹದ ಭಾಗದ ಮಾಂಸ ಮಾತ್ರ ಐತಿ, ಆ ಶರೀರದ ಭಾಗ ಅಷ್ಟ ಐತಿ. ಇದ್ರಾಗ ತಲೆ ಭಾಗದ ಮಾಂಸ ಇಲ್ಲ. ಅಂದ್ಮೇಲೆ ನೀ ಕೊಟ್ಟ ಮಾತಿನಾಗ ನಡ್ಕೊಂಡಿಲ್ಲಲ್ಲ, ಅದಕ್ಕೆ ನಿಮ್ ಮನೆ ನಾವು ಊಟ ಮಾಡಂಗಿಲ್ಲ. ಚಾಂಗುಣಿ ಏನ್ ಹೇಳ್ತಾರ ಜಂಗಮ? ಹೌದು ಸ್ವಾಮಿ,
ನಾನು ತಾಯಿ, ಆ ಮಗನ್ ಹೆತ್ತ ತಾಯಿ. ತಾಯಿ ಕರಳು ಎಷ್ಟಾದ್ರೂ ಕೂಡ ನಾಳೆ ಯಾವಾಗಾರ ಮಗನ್ ಜೀವ ನೆನೆಸ್ತಂದ್ರ ಅವನ್ ಹೆಂಗ್ ನೋಡ್ಬೇಕಂತ ಆ ಆ ಒಂದು ಮಮಕಾರದಿಂದ, ಹೌದು ಅವನ್ ತಲೆ ತೆಗೆದಿಟ್ಟಿನಿ, ನಂದು ತಪ್ಪಾಗೈತೆ, ಹಾ ನೋಡಿದಿಲ್ಲ ನೀ ಮಾತಿ ತಪ್ಪಿದಲ್ಲ, ನಾ ಊಟ ಮಾಡಂಗಿಲ್ಲ ಯಾದ್ ನಿಂತ. ಅವಾಗ ಸಿರಿಯಾಳಂತ ಪರಮಾತ್ಮ, ಈಗ ನನ್ನ ಮಗನು ಹೋಗ್ಬಿಟ್ಟ, ಆ ಹೌದಾ, ನೀನು ಊಟ ಮಾಡ್ಲಾರ್ದ ಹೋದ್ರ ನನ್ನ ಗತಿ ಏನು, ದಯಮಾಡಿ ಹಂಗ ಮಾಡ್ಬೇಡ, ಇದಕ್ಕೆ ಏನು ಮಾಡ್ಬೇಕು ಅದನ್ನ ಹೇಳಂತಂದಾಗ ಪರಮಾತ್ಮ ಅಂತಾನ, ಹೌದಾ ಹಂಗಾರ ನೀವಿಬ್ರು ಗಂಡ ಹೆಂಡತಿ ಕೂಡಿ ಆ ಮಗುವಿನ ಶಿರವನ್ನ ತಲೆಯನ್ನ ಒಳ್ಳಾಗ ಹಾಕಿ ನೀವ ಕುಟ್ಟಬೇಕು, ಕೈಯಾರೆ ಕೊಟ್ಟಿ ಅದನ್ನ ಅಡಿಗೆ ಮಾಡಿ ನೀಡಿದ್ರ ಉಣ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಭಕ್ತಿ ಮಾಡೋರಿಗೆ ಬೇಕಂತ ಪರೀಕ್ಷೆ ಮಾಡ್ತಾನಂತ ಭಗವಂತ. ಅದಕ್ಕ ಬಹಳ ಜನ ಭಕ್ತಿ ಸುದ್ದಿಗೆ ಹೋಗಲ್ಲ. ಎಲ್ಲಿ ಸುದ್ದಿ ರೀ, ಆರಾಮದೀವಿ ನಾವು ಅಲ್ರಿ ಅಜ್ಜರ, ನಾವೆಲ್ಲ ದಾನ ಧರ್ಮ ಮಠ ಮಂದಿರ ಗುಡಿ ಜಾತ್ರೆ ಎಲ್ಲ ಮಾಡ್ತೀವಿ, ದೇವ್ರು ನಮಗ್ ಇಲ್ಲೇ ಇಟ್ಟ, ನಮ್ಮ ಮನಿ ಬಾಜುಕ ಕೋಟ್ಯಾಧಿಪತಿ ಎಂಜಲಗೈಲೆ ಕಾಗಿ ಹೊಡೆಯಂಗಿಲ್ಲ, ಒಂದು ದಾನ ಇಲ್ಲ ಧರ್ಮ ಇಲ್ಲ, ಅವ್ರನ್ನ ಅಲ್ಲಿಟ್ಟಾನ, ನಮ್ಮನ್ನ ಇಲ್ಲೇ ಇಟ್ಟಾನ. ಯಾದಕ್ ಮಾಡ್ಬೇಕ್ರಿ ಇದನ್ನ ಅಂದ್ರ, ಯಾರ ಭಕ್ತಿ ಮಾಡ್ತಾರಲ್ಲ ಅವ್ರನ್ನ ಪರೀಕ್ಷೆ ಮಾಡ್ತಾನ ದೇವ್ರು. ನೋಡನು ಈ ಎಲ್ಲ ಕಷ್ಟ ಕೊಟ್ಟು ನೋಡ. ಈಗ ಬಂಗಾರನ ಬೆಂಕಿಗೆ ಹಾಕಿ ನೋಡ್ತಾರ, ಕಬ್ಬಣ ನೋಡಲ್ಲ. ಕ್ವಾಲಿಟಿ ನೋಡೋದು ಬಂಗಾರದ ನೋಡ್ತಾರ. ಬಂಗಾರ ಹೆಂಗ್ ಸುಡ್ತತಿ ಅದು ನಾಶ ಆಗಲ್ಲ, ಆದ್ರೂ ಹೊಳಪಕ್ಕತಿ, ಅದರ ಕ್ವಾಲಿಟಿ ಹೆಚ್ಚಕತಿ ಹೊರತಾಗಿ ಭಕ್ತನನ್ನ ಬೇಕಂತ ದೇವರು ಪರೀಕ್ಷೆ ಮಾಡ್ತಾನ. ಅದಕ್ಕೆ ಯಾರು ನಿಜವಾಗಿ ಭಕ್ತಿ ಮಾಡ್ತಿರ್ತಾರಲ್ಲ ಅವರಿಗೆ ಪರೀಕ್ಷಾ ಕಷ್ಟ ಹೆಚ್ಚು ಬರ್ತದೆ. ಇಲ್ಲೇ ನಿಮ್ಮ ಕೈಯಾರೆ ಅದನ್ನು ಕುಟ್ಟಿ ಕೊಡ್ರಿ ಅಂದಾಗ ಆಯ್ತು, ನಿರ್ವಯ ಇಲ್ಲಲ್ಲ, ಮತ್ತೆ ಅದನ್ನು ತಗೊಂಡು ಹಾಕಿದ್ರು ಒಳ್ಳಾಗ. ಗಂಡ ಹೆಂಡತಿ ಇಬ್ರು ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತದಂತ ಕುಟ್ಟಿ ಅದನ್ನ ಮತ್ತೆ ಅಡಿಗೆ ಮಾಡಿ ತಂದು ತಾಟ್ನಾಗಿಟ್ಟು ನಮಸ್ಕಾರ ಮಾಡಿ, ಈಗಲ್ಲ ತಗೋಳಪ್ಪ, ಮತ್ತೊಂದು ರಳ್ಳಿ ತೆಗದ ಪರಮಾತ್ಮ. ಸಿರಿಯಾಳ ಒಬ್ಬನ ಉಣ್ಣಾಕ್ ಬೇಜಾರಾಗತ್ತ ನನಗೆ, ಒಬ್ಬನ ಹೆಂಗ್ ಉಣ್ಲಿ? ಅದಕ್ಕ ನಿನ್ನ ಮಗನ ಕರಿ, ನಿನ್ನ ಮಗನ ಜೊತೆಗೆ ಅವನ್ ಕರ್ಕೊಂಡು ಊಟ ಮಾಡ್ತೀನಿ ಅಂದ. ಭಕ್ತಿ ಎಂಬುದು ಎರಡಲಗಿನ ಆಯುಧದಂತೆ ಹೋಗುತ್ತ ಕೊರೆಯುವುದು, ಬರುತ್ತ ಕೊರೆಯುವುದಂತ ಬಸವಣ್ಣ. ಕರ್ಗಸಿದ್ದಂಗ ಅಂತ ಹಂಗ ಕೊರೆದ ನೀವು ಭಕ್ತಿ ಮಾಡಕತ್ತಿದ್ರಿ ಅಂದ್ರೆ ನೋಡೋಣ ಮಾಡ್ತಾನ ಬಿಡ್ತಾನ. ಸಿರಿಯಾಳಂತಾನ ಪರಮಾತ್ಮಯ್ಯ, ಎಷ್ಟರ ಪರೀಕ್ಷೆ ಮಾಡ್ತಿದ್ದೀಯಪ್ಪ. ಇದ್ದ ಒಬ್ಬ ಮಗನ್ನ ನಿನ್ನ ಕಣ್ಣೆದುರಿಗೆ ಒಂದು ಅಡಿಗೆ ಮಾಡಿ ನನ್ನ ಮಗ ತಾಟ್ನಾಗದಾನ, ಈಗ ಇಲ್ಲದ ಮಗನ ಕರ್ಕೊಂಡು ಊಟ ಮಾಡ್ತೇನೆ ಅಂದ್ರೆ ಎಲ್ಲಿಂದ ಕರೀಲಿ? ದಯಮಾಡಿ ಇದು ಬೇಡ, ಬಾಳ ಅತಿ ಆಗ್ತಿದ್, ಜಾಸ್ತಿ ಪರೀಕ್ಷೆ ಸಂಕಟ ಮಾಡಬೇಡ, ದಯಮಾಡಿ ಊಟ ಮಾಡು ಅಂದಾಗ ಅವಾಗ ಶಿವ ಅಂದ, ಹೌದನು ಒಬ್ಬನ ಮಗ ನಿನಗ ಮತ್ ಮಕ್ಳಿಲ್ಲನು? ಛೇ ಇಂಥ ಮನ್ಯಾಗ ಉಣ್ಣಂಗಿಲ್ಲ ಅಂತ ಮತ್ತೆ. ಯಾವ ಮನೆಯಲ್ಲಿ ಮಕ್ಳು ಇರಂಗಿಲ್ಲ, ಯಾವ ಮನೆಯೊಳಗೆ ವೇದ ಘೋಷ ಆಗಂಗಿಲ್ಲ, ಯಾವ ಮನೆಯಲ್ಲಿ ಆಕಳ ಇರಂಗಿಲ್ಲ, ಇವೆಲ್ಲ ಸ್ಮಶಾನ ಅಂತ ಹೇಳ್ತದ ಶಾಸ್ತ್ರ. ನಿನ್ ಮನ್ಯಾಗ ಮಕ್ಳಿಲ್ಲ ಅಂದ್ರೆ ಇದು ಸ್ಮಶಾನ, ಇಂಥ ಸುಡುಗಾಡದಾಗ ನಾಯಕ ಊಟ ಮಾಡ್ಲಿ ಒಲ್ಲೆ ಅಂತ ನಿಂತ. ಏನ್ ಮಾಡ್ತೀರಿ? ಆವಾಗ ಸಿರಿಯಾಳ ಚಾಂಗುಣಿಯರ್ ಅಂತಾರ, ಮುಗಿತು, ಇನ್ನು ನಾವು ಬದುಕಿದ್ದು ಉಪಯೋಗ ಇಲ್ಲ ಅಂದ್ರು. ಯಾಕ? ಮಗನು ಹೋದ, ಈಗ ಇವ ಬೈರಾಗಿ ಊಟ ಮಾಡ್ಲಾರ್ದ ಹೋದ್ರ ನಮ್ಮ ವಚನ ಹೋಯ್ತಲ್ಲ. ಪ್ರಾಣ ಜಾಯೆ ಪರ ವಚನನ ಜಾಯೆ ಅನ್ನೋಂತ ಧ್ಯೇಯ ಹಿಂದಿನವ್ರದು. ಇವತ್ತು ಪ್ರಾಣ ಹೋದ್ರು ಮಾತು ಹೋಗಬಾರ್ದು ಅಂತಿದ್ರು ಹಿಂದಿನ ಕಾಲಕ್ಕ. ಈಗ ವಚನ ಭಾಷೆಗೆ ಎಲ್ಲ ಗಾಳಿ ಪಟ ಆಗ್ಯಾವಲ್ಲ, ಹಂಗ ಹೇಳದ ಗಾಳಿ ಮಾತು, ಹಂಗ ಬಿಜಾಪುರ ಮಾಡ್ತೀನಿ, ಗೋಳಗುಮಟ ಮಾಡ್ತೀನಿ, ಅದು ಬಾಯಾಗ ಅಷ್ಟ, ಏನು ಕೆಲಸದಾಗ ಇರಲ್ಲ. ಆವಾಗ ಹೆದರ್ತದ್ರು, ಮಾತು ಹೋತಂದ್ರೆ ನಾವ್ಯಾಕಿರ್ಬೇಕಂತ ಪ್ರಾಣ ಕೊಡುವಂತ ಜಮಾನ. ನುಡಿದಂತೆ ನಡೆ, ಇದೇ ಜನ್ಮ ಕಡೆ ಅಂತಾನ ಬಸವಣ್ಣ. ನೀನು ಏನೇನು ಮಾಡಕ್ ಹೋಗ್ಬೇಡ, ತಪಸ್ಸು ಮಾಡ್ಬೇಡ, ಏನು ಮಾಡ್ಬೇಡ, ಏನು ಮಾತಾಡ್ತಿ ಅದ್ರಾಗ ನಡ್ಕೊಂಬಿಡು, ಸಾಕು, ಜನ್ಮ ಸಾರ್ಥಕ. ಇವ್ರಂತಾರ ಆಯ್ತಂಗಾರ. ಮಗನ ಹೋದ, ಇವ ಜಂಗಮ ಊಟ ಮಾಡ್ಲಾರ್ದು ಹೋದ, ಪ್ರಾಣ ಹೋಯ್ತು, ವಚನ ಹೋಯ್ತು, ನಾವ್ಯಾಕಿರ್ಬೇಕಂತ ಇಬ್ರು ಒಂದೊಂದು ತಲವಾರ್ ತಗೊಂಡ್ರು, ಕೊಡ್ಗ ತಗೊಂಡು ಇನ್ನೇನು ಕತ್ತರಿಸ್ಕೊಂಡು ಸಾಯ್ಬೇಕು. ಬೈರಾಗಿ ಅಂತಾನ ಶಿವಪ್ಪ, ಸ್ವಲ್ಪ ತಡಿ ಸಿರಿಯಾಳ ತಡಿ, ಅವಸರ ಮಾಡ. ದೇವ್ರು ಎಲ್ಲಿ ಮಠ ನಿಮ್ಮನ್ನು ಪರೀಕ್ಷೆ ಮಾಡ್ತಾನಂದ್ರ ನಮ್ಮನ್ನೇ ನಾವು ಅವನಿಗೆ ಅರ್ಪಣಾ ಮಾಡತನ ನೋಡ್ತಾನಂತ. ಮಾಡ್ತಾರ ಬಿಡ್ತಾರ ಭಕ್ತಿನ. ಸಿರಿಯಾಳ ಯಾಕ ಒಂದ್ ನಿಮಿಷ ತಡಿ. ಆ ಚಾಂಗುಣಿಗೆ ಹೇಳ್ತಾಳಮ್ಮ, ದಿನಾ ಬಾಗಲ ನಿಂತ್ಕೊಂಡು ನಿನ್ನ ಮಗನ್ ಹೆಂಗ್ ಪ್ರೀತಿಯಿಂದ ಕರಿತಿದ್ದಿ ಹಂಗ ಕರೆದು ಬಿಡೋಕ್ ಬರ್ತಾನ. ಎಲ್ಲಿ ಬರ್ತಾನ ಬುದ್ಧಿ? ಇರ ಒಬ್ಬ ಮಗ ನೀನು ತಾಟ್ನಾಗ ಪ್ರಸಾದ ಆಗಿ ಮಕ್ಕೊಂಡನ, ಇಲ್ಲದ ಮಗ ಎಲ್ಲಿಂದ ಬರ್ತಾನೆ, ಹೆಂಗ್ ಕರಿಲ್ ನಾನು? ನನ್ನ ಕಳ್ಳಿಗೆ ಮತ್ತೊಂದು ಸಂಕಟ ಹಸ್ತೀಯ? ಇಲ್ಲ, ನನ್ನ ಮಾತು ಕೇಳಿ ಸುಮ್ನೆ ಹೋಗ್, ದಿನ ಹೆಂಗ್ ಕರಿತೀಯ ಕರಿ ಹೋಗ್.
ಏನೋ ದೊಡ್ಡರು ಹೇಳ್ತಾರ ಬಿಡು ಅಂತ ಹೊರಗೆ ಬಂದ್ ನಿಂತ ಬಾ ಚಿಲ್ಲಾಳ ಎಲ್ಲದಿ ಬಾರೋ ಜಂಗಮ ನಿನ್ನನ್ನು ನೋಡ್ಬೇಕಂತ ಗುರು ನಿನ್ನನ್ನು ಕರೀತಾನ ಬಾ ಅಂದ್ರೆ ದಿನಾ ಸಾಲಿ ಬಿಟ್ಟು ಹೆಂಗ್ ಓಡಿ ಬರ್ತಿದ್ದ ಹಂಗ ಓಡಿ ಬರ್ತಾನಂತ. ಬಂದು ಆ ಪರಮಾತ್ಮನ ಪಾದಕ್ಕೆ ನಮಸ್ಕಾರ ಮಾಡಿದಾಗ ಶಿವ ತನ್ನ ರೂಪ ತೋರಿಸ್ತಾನೆ. ಪ್ರತ್ಯಕ್ಷ ಆಗಿ ಹೇಳಿದಂತ ಸರಿಯಾಳ ನಿನ್ನಂತ ಜಂಗಮ ಭಕ್ತನ ಇತಿಹಾಸದೊಳಗ ನಾ ನೋಡಿಲ್ಲ, ಮುಂದೆ ನೋಡ್ತೀನಿ ಎಲ್ಲ ಗುರ್ತಿಲ್ಲ. ಏನು ಯಾರು ತಾನೇ ಎಷ್ಟು ಮಕ್ಕಳಿದ್ರು ತಾಯಿ ತಂದೆಗೆ ಮಕ್ಕಳು ಬೇಕ, ಅದ್ರಾಗ ಏನೋ 8-10 ಮಕ್ಕಳು ಅದಾರ ಬಿಡಪ್ಪ, ಒಂದೇನ ಮಾಡಿ ಕೊಟ್ಟಿದ್ದಾರೋ ಇಲ್ಲ. ಇರುವಂತ ಒಬ್ಬ ಮಗನ ಕಡದು ಅಡ್ಗಿ ಮಾಡಿ ನೀನು ಊಟ ಮಾಡಿಸಿ ಅಂತಂದ್ಮೇಲೆ ನಿಜವಾಗಿ ಕೂಡ ನಿನ್ನ ಜಂಗಮ ಭಕ್ತಿ, ನಿನ್ನ ದಾನ ಇದು ಅದ್ಭುತ ಅಂತ ತಿಳ್ಕೊಂಡು ಆಗಿಂದಾಗಲೇ ಅವ್ರನ್ನ ತನ್ನ ಜೊತೆಗೆ ಕರ್ಕೊಂಡು ಹೋಗಿ ಅವರಿಗೆ ಗಣಪದವಿಯನ್ನು ಕೊಡ್ತಾನನ್ನುವಂತ ಮಾತು ಹೇಳ್ತಾರೆ. ಅಂದ್ರೆ ಇಲ್ಲೇ ಕಾರಣ ಏನಂದ್ರೆ ಅನ್ನದಾನಕ್ಕಿಂತ ಇನ್ನೂ ದಾನಗಳಿಲ್ಲ. ಜಂಗಮ ದಾಸೋಹದಿಂದ ಬರುವಂತ ಪುಣ್ಯ ಎಷ್ಟಂದ್ರೆ ಅನ್ನದಾನವೇ ಶ್ರೇಷ್ಠ, ಅದಕ್ಕಿಂತ ದೊಡ್ಡ ದಾನ ಯಾವುದೂ ಇಲ್ಲ. ಯಾಕಂದ್ರೆ ಮನುಷ್ಯನಿಗೆ ಬೇರೆ ಏನು ಕೊಟ್ರು ಇವತ್ತು ಸಮಾಧಾನ ಆಗಲ್ಲ. ದಾನದಾಗ ಅನ್ನದಾನ, ವಿದ್ಯಾದಾನ, ಗೋದಾನ, ಭೂದಾನ, ರಗಡ ದಾನದವ. ಅದ್ರಾಗ ಯಾವ ದಾನ ಮಾಡಿದ್ರು ನೀವು ಮನುಷ್ಯನಿಗೆ ತೃಪ್ತಿ ಆಗಂಗಿಲ್ಲ. ಈಗ ನೀವು ನಮಗೊಂದು 1000 ರೂಪಾಯಿ ಕಾಣಿಕೆ ಕೊಟ್ರಿ ಅಂತ ತಿಳ್ಕೊರಿ, ಅಲ್ಲಿ ನೀವು ಕೊಡಲ್ಲ, ಮತ್ ಬೇರೆ ಸುಮ್ನ ಎಕ್ಸಾಂಪಲ್ ಹೇಳ್ತೀನಿ. 1000 ರೂಪಾಯಿ ಕೊಟ್ರ ಹೊರಗಂದ್ ನಾವು ಬಾಳ ಚಲೋ ಆತು ಒಳ್ಳೇದಾಲಿ ನಿಮಗಂತೀವಿ. ಒಳಗ ಮನುಷ್ಯ ಏನ್ ಕಡಿಮೆ ಆಗೈತಿ ಇವಂಗ, ಸೌಕಾರ್ಗ ಕೋಟ್ಯಾಧಿಪತಿ ಅದು ಇನ್ನೊಂದು 1000 ಕೊಟ್ರಿ ಏನಕ್ಕತ್ತ ಅಂತೀವಿ ಮನಸ್ಸಿನಾಗ. 1 ತೊಲಿ ಬಂಗಾರ ಕೊಟ್ರಿ ಆಯರ್ ಮಾಡಿದ್ರಿ ಯಾರಿಗಾರ, ಇನ್ನೊಂದು ತೊಲಿ ಕೊಟ್ಟಿದ್ರಿ ಏನ್ ಗಂಟೋಗತ್ತಪ್ಪ ನಿಂದು. 1 ಎಕರೆ ಹೊಲ ಮಠಕ್ಕೆ ಬರೆದು ಕೊಟ್ರ ಇನ್ನೊಂದು ಎಕರೆ ಕೊಡ್ಬೇಕಾಗಿತ್ತು. ಮನುಷ್ಯನಿಗೆ ತೃಪ್ತಿ ಇರಂಗಿಲ್ಲ. ಅದ ಒಬ್ಬ ಹಸಿದಿರ್ತಕ್ಕಂತ ಮನುಷ್ಯನ ಮನಿಗೆ ಕರ್ಕೊಂಬಂದು ಹೊಟ್ಟೆ ತುಂಬ ಊಟ ಮಾಡಿಸಿ ಹೊಟ್ಟೆ ತುಂಬಿದ ಮೇಲೆ ನೀಡಕ್ ಹೋಗ್ರಿ ನೀವು. ಅಜ್ಜರ ಒಂದ್ ಸ್ವಲ್ಪ ಕಡುಬು ಬೇಡ ಬೇಡ ಸಾಕು ಸಾಕು ಸಾಕು, ಒಂದ್ 2 ಮಿರ್ಚಿ ಬೇಡಪ್ಪ ಇಲ್ಲೇ ಸಿಗ್ತಾವ ಗಂಡ್ಲಕ್ಕೆ ಒಲ್ಲೆ ಸಾಕಂತ ಯಾವಾಗಂತಾನ ಮನುಷ್ಯ ಅಂದ್ರೆ ಹೊಟ್ಟೆ ತುಂಬಿದಾಗ ಅಷ್ಟ ಸಾಕಂತಾನ ಹೊರತಾಗಿ ಬೇರೆ ಯಾವ ದಾನ ಮಾಡಿದ್ರು ಸಾಕನ್ನಲ್ಲ. ಅದಕ್ಕ ಈ ಸಾಕ್ ಅನ್ನೋದು ಏನೈತಲ್ಲ, ಅನ್ನದಾನ ಮಾಡಿದಾಗೆ ಮನುಷ್ಯಾಗ ಸಂತೃಪ್ತಿ ಆಗ್ತದೆ. ಆ ತೃಪ್ತಿ ಆಗಿರುವಂತ ಜಂಗಮ ಗುರು ನಮಗೇನು ಆಶೀರ್ವಾದ ಮಾಡ್ತಾನಲ್ಲ, ಆ ಪುಣ್ಯ ಅನ್ನುವಂತ ಸಂಪತ್ತು ಅದು ನಮ್ಮ ಪರಿವಾರವನ್ನ ಕಾಪಾಡ್ತದ ಜನ್ಮ ಜನ್ಮಾಂತರಗಳಲ್ಲಿ ಅಂತಾನೆ ಜಂಗಮ ದಾಸೋಹವನ್ನ ಮಾಡುವಂತ ಪರಂಪರೆ ತಂದಾರ. ಅದ್ರಾಗ ಅಂತ ಅದ್ಭುತ ಒಂದು ಶಕ್ತಿ. ಒಂದು ಉದಾಹರಣೆ ಹೇಳಿ ಮುಗಿಸ್ತೀನಿ. ಒಂದೂರಾಗ 2 ಗಂಡ ಹೆಂಡತಿ, ಗಂಡ ಮಹಾ ಜಂಗಮ ಪ್ರೇಮಿ. ದಿನ ಮುಂಜಾನೆ ಎದ್ದು ಕೂಡಲೇನ ಎಲ್ಲಿಂದ್ರ ಒಬ್ಬ ಜಂಗಮ ಹುಡುಕೊಂಡು ಕರ್ಕೊಂಡ್ಬಂದು ಅವ ಏನು ಉಣ್ತೀನಂತ ಅದು ಅಡಿಗೆ ಮಾಡಿ ಉಣಿಸಿ ತಿನಿಸಿ ಅವಂಗ ಕಾಣಿಕೆ ಕೊಟ್ಟು ಕಳಿಸುತ್ತಾನ. ತಾನು ಹೆಂಡತಿ ಮಕ್ಕಳು ಉಣ್ತ ಮಾಡ್ತಿದ್ದ. ಅವಂಗೊಂದು ಹೆಂಡತಿ ಗಂತ ಬಿದ್ದಿತ್ತದು, ದುರ್ಗವನಂತ ದ್ಯಾವನಂತದು ಅದ ಅಂತಿತ್ತು. ಅದಕ್ಕೆ ಜಂಗಮರಾಜಗಳು ಹೊಟ್ಟಾಗಿ ಮಿಕ್ಸ್ಚರ್ ಚಲವಾಕತ್ ಬರ್ರಂತ ತಂಗ. ಇವು ಸೆಟಿಬ್ಯಾನಿ ಬರ್ಲಿ, ದುರ್ಗವ್ ಬರ್ಲಿ, ಬರ್ತಾವ, ಇವು ಪಡಿ ತಿಂದು ಹೋಕ್ಕವ, ನಮಗೆ ಇರೋದಿಲ್ಲ, ಮಾಡಾರ ಯಾರು ಮಟ್ಟರ ಯಾರು. ಗಂಡನ ಹೆದರಿಕೆಗೆ ಮಾಡ್ತಿದ್ಲಕ್ಕೆ ಅಷ್ಟ. ಆಕಿಗೇನು ಜಂಗಮರ ಗುರುಗಳು ಅಭಿಮಾನ ಇದ್ದಲ್ಲ. ಒಂದ್ ದಿವ್ಸ ಮುಂಜಾನೆ ಎದ್ದು ಕೂಡ ಅವಂಗೊಂದು ಅರ್ಜೆಂಟ್ ಕೆಲಸ ಬಂತು, ಯಾವ್ದೋ ಊರಿಗೆ ಹೋಗೋದು ಬಂತು. ಅವಾಗ ಹೆಂಡತಿ ಕೇಳಿದ, ನೋಡ ನಾ ಯಾವ್ದೋ ಊರಿಗೆ ಹೋಗ್ಬೇಕಾಗೈತಿ, 4-5 ದಿವ್ಸ ಇರಂಗಿಲ್ಲ, ನೋಡು ದಿವ್ಸ ನೀ ಮುಂಜಾನೆ ಎದ್ದು ಕೂಡ ಒಬ್ಬ ಜಂಗಮರ್ ಕರ್ಕೊಂಡ್ಬಂದು ಅವ್ರು ಸ್ನಾನ ಪೂಜೆ ಮಾಡಿ ಪ್ರಸಾದ ಮಾಡಿ ಕಾಣಿಕೆ ಕೊಟ್ಟು ಆಮೇಲೆ ಮಕ್ಕಳು ನೀವು ಊಟ ಮಾಡ್ಬೇಕು, ತಬಿಸಿ ಹುಷಾರಿ. ಇಲ್ಲಲ್ರಿ, ಯಾಕ ಹಂಗ ಮಾಡೋಣ. ಅವ ಹೋದ, ಜಂಗಮರ್ ಸರಿ ಅಂತಕೇನ ಅಂಗಡಿಯಾಗ ಒಂದಿಷ್ಟು ಸಾಮಾನು ತರಿಸಿದ್, ಕಡ್ಲಿ ಹಿಟ್ಟು, ಬೆಲ್ಲ, ಎಣ್ಣೆ ಎಲ್ಲ ತರಿಸಿ ಆ ಕಡ್ಲಿ ಹಿಟ್ಟು ನಾದಿದ್ಲು, ಚಪಾತಿ ಹಿಟ್ಟು ನಾದ್ದಂಗ್ ಮಾಡಿ ಅದ್ರಾಗ ಒಂದು ಗೊಂಬಿ ಮಾಡಿದ್ಲು. 5ನೇ ರಂಗ ಒಂದು ಗೊಂಬಿ ಮಾಡಿದ್ಲು, ಗಣಪತಿ ಮಾಡ್ತಾರಲ್ಲ ಹಂಗ ಮಾಡಿ ಅದನ್ನ ಎಣ್ಣೆಗೆ ಹಾಕಿ ಕರ್ದು ಅದ್ ಜಗಲಿ ಮೇಲೆ ಇಟ್ಟು ಅದನ್ನ ಪೂಜಾ ಮಾಡಿ ಮನ್ಯಾಗ ಅಡಿಗೆ ಮಾಡಿದ್ದ, ಅದಕ್ಕೆ ನೈವೇದ್ಯ ಮಾಡಿಬಿಟ್ಲು. ಮುಗಿತ್ ಜಂಗಮ ದಾಸೋಹ. ಮನ್ಯಾಗ 4-5 ಹುಡ್ರಿದ್ದು 10 ಸಾಲಿ ಬಿಟ್ಟು ಎಲ್ಲ ಬಂದು ಮನ್ಯಾಗ ಬಂದು ಕೂಡ ನಾವು ವಾಸನೆ ಬರ್ತದ, ಘಮ ಘಮ ಘಮ. ಇವು ಕಡ್ಲಿ ಹಿಟ್ಟು ಸಕ್ರಿ ಎಣ್ಣೆ ಕರ್ದಿತ್ತಲ್ಲ ಅಂತ ಬಂದು, ಏನ್ಲೇ ಇದು ಭಾರಿ ಘಮ ಘಮ ಬರ್ತೈತಲ್ಲ ಅಂತ ಬಂದು ದೇವ್ರ ಮನ್ಯಾಗಿಂದ ಬರ್ತತ್ತು. ಒಂದ್ ಹುಡುಗ ಒಳಗ್ ಬಂದ, ಏನೋ ಒಂದು ಗೊಂಬಿ ಇತ್ತದು. ಯವ್ವ ಏನ್ ಬಿ ಇದು ಅಂದ. ಅದು ಐನೇರ್ಲಾ ಅಂದ. ಐನೇರ್ ನಮ್ಮಪ್ಪ ದಿನ ಒಬ್ಬ ಐನೇರ್ ಕರ್ಕೊಂಡ್ ಬರ್ತಾನ, ಒಂದರ ಹಿಂಗ್ ಘಮ ಘಮ ಅಂತದಲ್ಲ ಅಂತ ಅದು ಅಂತ ಹಿಂಗ್ ನೋಡಿ ಮೆಲ್ಕ ಇಷ್ಟು ಚಲೋ ವಾಸನೆ ಐತಿ, ಇದು ಹೆಂಗಿರ್ಬೇಕು ಅಂತ ಅದು ಪಾಪ ಜೀವ ತಡಿಲಿಲ್ಲ. ಆ ಐನೇರ್ ಮೂಗಿಗೆ ನಾಲಿಗೆ ಹಸ್ತದ. ಕಡ್ಲಿ ಹಿಟ್ಟು ಸಾಕ್ರಿ ಕೇಳ್ತೀರೇನು, ರುಚಿ ಇತ್ತು, ಕಾಟ್ ಅಂತ ಕಡದ್ ನುಂಗೆ ಬಿಟ್ಟ. ನುಂಗಿದವನ ಉಳಿದವ್ರನ್ನ ಬರ್ಲಿ ಸ್ವಾಮಿಗಳು ಬಾಳ ಕುದಿಸಿದಾರ ಬರ್ರಿ ಅಂತ ಒಬ್ಬ 5 ಕೈಯ ತಿಂದ, ಒಬ್ಬ 5 ಕಾಲ ತಿಂದ. 5 ನಿಮಿಷದಾಗ 5 ಕಾತ ಕಲಾಸ್ ಮುಗೀತು. ಯವ್ವ ದಿನ ಇಂಥದ 5 ಮಾಡಿಕೊಡವ. 4 ದಿವ್ಸ ಇದ ನಮ್ನಿ ಮಾಡಿ ತಿನಿಸಿ ಕಲಿಸ್ಬಿಟ್ಲ ಅವಕ್. 5ನೇ ದಿವ್ಸ ಮುಂಜಾನೆ ಎದ್ಕೊಳ ಬಂದಿವ ಗಂಡ, ಯಾಕ ಸ್ವಾಮಿಗಳು ಕರ್ಕೊಂಡ್ ಬಂದಿಲ್ಲ ನಿನ್ನ.
ಇಲ್ರಿ ಇನ್ಮೇಲೆ ಹೋಗ್ಬೇಕಂತ ಮಾಡಿದ್ದೆ, ನೀವು ಬಂದ್ರಿ ಕರ್ಕೊಂಬೋಗ್ರಿ. ಅವತ್ತು ಅವನ ಹಣೆ ಬಾರಕ್ಕೆ ಒಬ್ಬ ಜಂಗಮರು ಸಿಗೋಲ್ರು. ಹಂಗಾಗಿಬಿಟ್ಟು ರೇಷನ್ ತಂದಂಗ ಆತ, ಅವಂಗ ಕಂಟ್ರೋಲ್ ಆಗಿಬಿಟ್ಟತಿ. ಎಲ್ಲ ಊರ್ ಹೊರಗೆ ಹುಡುಕೊಂತ ಬಂದ. ಊರ್ ಹೊರಗೆ ಒಂದು ಹನುಮಂತನ ಗುಡಿ, ಬ್ಯಾರೆ ಊರು ಒಬ್ಬ ಜಂಗಮ ಇಂಥ ದೊಡ್ಡ ಒಂದು ಟ್ಯಾಂಕಿನ ಅಂತ ಹೊಟ್ಟಿತ್ತು. ಮಧ್ಯಾಹ್ನ ಬಿಸಿಲಾಗೈತಿ, ಯಪ್ಪ ಕುಂತು ಸಂಜೆ ಮುಂದೆ ಹೋದ್ರ ಅತ್ತಂದು ಕೂತಿತ್ತದು. ಇವ ಬಂದು, ಯಪ್ಪ ದೇವ್ರು ಸಿಕ್ಕಂಗೆ ಸಿಕ್ಕಪ್ಪ, ದಿನಾ ಸ್ವಾಮಿಗಳು ಉಣ್ಲಾರ್ದ ನಾವು ಉಣ್ಣಂಗಿಲ್ಲ, ಯಪ್ಪ ಬರ್ರಿ ನಮ್ಮ ಮನೆಗೆ ಬಂದು ನೀವು ಏನು ಬೇಡ್ತೀರ ಅದನ್ನ ನೀಡ್ತೀರಿ ಬರ್ರಿ ಅಂತ ಕರ್ಕೊಂಬಂದು ಚಾಪಿ ಹಾಸಿ ಕುಂಡ್ರಿಸಿ, ಹೆಂಡ್ತಿಗೇನ ಸ್ವಾಮಿಗಳು ಬಂದಾರ ಅವ್ರಿಗೆ ಸ್ನಾನ ಪೂಜಾದ ವ್ಯವಸ್ಥೆ ಮಾಡು, ನಾ ಸ್ವಲ್ಪ ಅಂಗಡಿಗೆ ಹೋಗಿ ಬರ್ತೀನಿ ಅಂತ ಹೊರಗೆ ಹೋದ. ಅವ ಹೋಗತ್ಗೆ ಇತ್ಲಾಗ ಸಾಲಿ ಬಿಡ್ತು. ಬಂದ್ವಿ ಯಾರ್ದ ಡಜನ್. ಇನ್ನ ಬರ್ತಾ ಒಬ್ಬ, ಯವ್ವ ನನಗೆ 500 ಹೊಟ್ಟೆ ಅಂತು. 500 ಹೊಟ್ಟೆ ಗಡ 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 ನನಗ ಚಲೋ ಆತ. ಯವ್ವ ನನಗೆ 500 ಕೈ ಅಂತ ಒಂದಂತೈತಿ, 500 ಕಾಲ ಅಂತೈತಿ, 500 ಟಾಕಿನ ಹರಿತದ. ಏನಿವು ಕೈ ಕಾಲು ಹೊಟ್ಟೆ ಅಂತವಲ್ಲ. ಯವ್ವ ಏನ್ ಮಾಡ್ತೀರಿ, ಯಾರದಿರಿ ಬಂದ್ಲಿಕ್ಕೆ? ಯಾಕ್ರಿ ಅಜ್ಜಾರ? ಅಲ್ಲವ ಏನ ಕೇಳ್ತವಲ್ಲವು. ಹೌದ್ರಿ ಅಜ್ಜಾರ, ನಿಮ್ಗೆ ಯಾರು ಹೇಳಿಲ್ಲ ನೀವು ಊರಾಗ? ಇಲ್ಲವ್ವ ಯಾರು ಹೇಳಿಲ್ಲ. ಏನು? ಏಯಪ್ಪ ಯಾರು ಹೇಳಿಲ್ಲ ಅಂತ ಸುದ್ದಿನ? ಇಲ್ಲವ್ವ ಯಾರು ಹೇಳಿಲ್ಲ. ಏನದು? ಏಯಪ್ಪ ಎಷ್ಟ್ ಚಂದದ, ಏಯಪ್ಪ ಇವತ್ತಿತ್ತು ತೆನ್ನಿನ ರಣ. ಹಾ ಯವ್ವ ಹೆದರ್ಸಕ್ ಹೋಗ್ಬೇಡ, ಏನದು ಸರಿಯಾಗಿ ಹೇಳ ಯವ್ವ. ಯಾಕೆ ಹೆದರ್ಸ್ತೀರಿ? ಅವಾಗ ಹಾಕಂದ್, ನೋಡ್ರಿ ಅಜ್ಜಾರ, ನನ್ನ ಗಂಡ ಸುಳ್ಳ ದಿನ ಒಬ್ಬೊಬ್ಬರನ್ನ ನಿಮ್ಗೆ ಉಣಿಸ್ತೀನಿ, ತಿನ್ನಿಸ್ತೀನಿ, ರೊಕ್ಕ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡ್ಬಂದು ಅವ್ರು ಸಣ್ಣ ಕಡ್ದು ತುಂಡು ಮಾಡಿ ಅಡಿಗೆ ಮಾಡಿ ಇವಕ್ಕೆಲ್ಲ ತಿನ್ನಿಸಿ ಕಲಿಸಿಬಿಟ್ಟಾನ್ರಿ. ಅದಕ್ಕ ಬೇಡ್ತಾವ್ರಿ ಅಂದ್ಲಿ. ಮುಗಿತಾತ, ನನ್ನ ತಿಥಿ ಆತಿವತ್ತು ಅಂದವ. ಬೆನ್ನ ಅಲ್ಲಿದ ತಿಥಿ ಆತಂದ. ಅವಂದ್, ಯವ್ವ ನಿನ್ನ ಕಾಲು ಬೀಳ್ತೀನಿ ಅವ್ವ, ಚೊಚ್ಚಲ ಮಗ ಹುಟ್ಟ್ಯಾನ, ಮಗನ ಮಕ್ಕ ನೋಡಕ್ ಹೊಂಟೀನಿ, ಹೆಸರಿಡಕ್ ಹೊಂಟೀನಿ, ಹುಟ್ಟಿದ ಮಕ್ಕಳಿಗೆಲ್ಲ ನಿನ್ನ ಹೆಸರು ಇಡ್ತೀನಿ ಅವ್ವ, ನಾನು ಬಿಟ್ಟು ಬಿಡ ಕಡಿಬೇಡ ಅಂದ. ಅವಾಗ ಹಾಕಿ, ಯವ್ವ ನೀ ಯಾಕೆ ನನ್ನ ಕಾಲಿ ಬೀಳ್ತೀರಿ ಅಜ್ಜಾರ? ಈಗ ನಿಮಗೇನು ಹೋಗ್ಬೇಕು ಹೌದಲ್ಲ, ಹಿತ್ಲ ಬಾಗ್ಲೈತಿ ಹೋಗ್ಬಿಡ್ರಿ, ಬೆಟ್ಟದ ಸಾಕಂದವನ ಪಂಜಿ ಏರ್ಗಟ್ಕೊಂಡು ಓಡ್ಬೇಕಂತನ. ಇಂಥ ಹೊಟ್ಟೆ ಐತಿ, ದಾಕ್ 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 ಓಡಕತ್ತ. 4 ಕೆಜಿ ಹೋಗಿದ್ದ ಎಲ್ಲ. ಇವ ಬಂದ್ ಈ ಕಡೆಯಿಂದ ಗಂಡ ಬಂದ, ಕಂಬಳಿ ಮೇಲೆ ಸ್ವಾಮಿಗಳಿಲ್ಲ. ಏನ ಎಲ್ಲಿದಾರ ಗುರುಗಳು? ಅಷ್ಟೊತ್ತಿಗೆ ಒಂದು ಐಡಿಯಾ ಮಾಡಿದ್ದ. ಏನ್ರಿ ನಾವೇನ್ ಮನೆಗ್ಯಾರನ ಏನ ಎಲ್ಲ ಮನಿ ಮಠ ಮಾರಿ ಎಲ್ಲಾರ ಹೋಗೋಣ? ಯಾಕ ಏನಾತ? ಏನ ಅದು ಬೇಕು ಇದು ಬೇಕು, ಅದು ಕೊಡು ಇದು ಕೊಡು, ಎಲ್ಲಿ ಕೊಡೋಣ ನಾವು? ಅಲ್ಲ ಏನ್ ಕೇಳಿದ್ರ ಅವ್ರು? ನೀ ಏನಂದಿ? ಏನಿಲ್ಲ, ಅವ್ರು ನನಗ ಕುಡುಗೋಲ್ ಕೊಡು, ಒಣಕಿ ಕೊಡು, ಹಗ್ಗ ಕೊಡು ಅಂದ್ರು. ನಾವು ಯಾವ ಇಲ್ರಿ ನಮ್ಮ ಮನ್ಯಾಗ ಅಂದೆ. ಸಿಟ್ಟಾಗಿ ಹೋಗ್ಬಿಟ್ರಕ್ಕೆ. ಅವಾಗ ಅವ ಅಂದ್, ಹೇಳ್ತಿಲ್ಲಿ ಅವ್ವೇಕಿ ಇವತ್ ಪೇಟ್ಯಾಗ ಹೋಗಿ ರೊಕ್ಕ ಕೊಟ್ರ ಕುಡುಗೋಲು ಹಗ್ಗ ಒಣಗಿ ಸಿಗ್ತಾವ. ಮುಂಜಾನಿಂದ ಕೈಯಾಗ ರೊಕ್ಕ ಹಿಡ್ಕೊಂಡು ಅಡ್ಡಾಡ್ತೀನಿ ಅಂದ್ರೆ ಒಬ್ಬ ಜಂಗಮ ಸಿಕ್ಕಿಲ್ಲ. ಏನ ಅಂತಾರ ಹುಡುಕ್ಯಾಡಿ ಕರ್ಕೊಂಡ್ ಬಂದಿನಿ, ಏನೋ ಮಾಡಿ ಕಳಿಸ್ಬಿಟ್ಟಿಲ್ಲ. ಕೊಡಿಲಿ ಹಗ್ಗ ಕುಡುಗೋಲು ಒಣಕಿ ಕೊಳಿತಾ ಇಲ್ಲಿ ಕೈಯಾಗ ತಗೊಂಡು. ಎಲ್ಲಿ ಅದಾರ? ಇಲ್ಲಿ ಹೊಂಟಾರ ನೋಡ್ರಿ ಹಿತ್ತಲ್ದಾಗ. ಬಂದ್ ನೋಡಿದ ಇದು ಹೊಂಟಿತ್ತು. ದಾಕ್ ದಾಕ್ ಹೊಟ್ಟಿ ಮಾಡ, ರೀ ಸ್ವಾಮ್ಯಾರ, ರೀ ಜಂಗಮ ಇವ ಅಜ್ಜರ ಅಂದ. ಇವ ಹೊಳ್ ನೋಡಿದ, ಇವ ಕೈಯಾಗ ಒಣಕಿ ಕುಡುಗೋಲ್ ತಗೊಂಡ್ ಬಂದಿದ್ದಲ್ಲ. ಯಪ್ಪ ನನ್ನ ಕಡ್ಯಾಕ ಬಂದಲ್ಲ ಅಂದ. ಮತ್ತೆ ಹಕ್ಕದಾಕ ಓಡ್ಬೇಕಂತಾನ ಓಡದಾಗ ಬಂದ. ಇವ ಸರಳ ಹಗರಿದ್ದ, ಓಡಿ ಬಂದು ಹಿಡ್ಕೊಂಡು, ಯಪ್ಪ ನಿನ್ನ ಕಾಲು ಬೀಳ್ತೀವಿ ನಾವು ಮಾರಾಯ, ನನ್ನ ಕಡಿಬೇಡ. ಯಾಕ್ರಿ ಅಜ್ಜಾರ ತೆಲಿಗಿಲಿ ಕೆಟ್ಟತ್ತೇನ್ ನಿಮಗೆ? ನಿಮಗೆ ಯಾಕೆ ಕಡಿಲ್ರಿ ನಾನಂದ. ಅಲ್ಲೋ ಮತ್ ಕೈಯಾಗ ಕುಡುಗೋಲು ಹಗ್ಗ ತಗೊಂಡ್ ಹೊಂಟಿಯಲ್ಲ ಅಂದ. ಮತ್ ನೀವೇ ಬೇಡಿದ್ರಂತಲ್ರಿ? ಯಾರಂದ್ರು? ನಾನು ಏನ್ ಕೇಳಿದ್ಲಲ್ಲ. ಯಪ್ಪ ಇದನ್ನ ಕುಡುಗೋಲ್ ತಗೊಂಡು ಏನು ಹಣೆ ಬಡ್ಕೊಳ್ಳೆ, ನಾನು ಹಣಕಿ ತಗೊಂಡು ಈ ಹಗ್ಗ ತಗೊಂಡು ಎಲ್ಲಾರು ಊರ್ಲ್ ಹಾಕೊಳ್ಳೆ, ಇದನ್ನ ಯಾಕೆ ಕೇಳಿನೋ? ದೇವ್ರನೇ ಕೇಳಿಲ್ಲ ನಾನಂದ. ಅವಾಗ ಅವ ಅಂದಿಲ್ಲ, ನನ್ನ ಹೆಂಡತಿಗೆ ಜಂಗಮರ ಅಂದ್ರೆ ಅಷ್ಟಕ್ಕಷ್ಟ ಗುರುಗಳೇ, ನಾ ನಿಮ್ಗೆ ಏನು ಮಾತು ಕೊಡ್ತೀನಿ ಅದರಂಗ ನಡ್ಕೊಂಡ ನಾವು ಬರ್ರಿ ಅಂತ ಮತ್ತೆ ಕರ್ಕೊಂಡು ಬಂದು ಅವ್ರಿಗೆ ಸ್ನಾನ ಪೂಜೆ ಪ್ರಸಾದ ಮಾಡಿಸಿ ಹೆಂಡತಿಗೆ ಸರಿಯಾದ ಮರ್ದನ ಮಾಡ್ತಾನೆ. ಅದಕ್ಕೆ ಬಸವಣ್ಣ ಹೇಳ್ತಾನೆ, ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸಣೆಯ ಭಕ್ತಿ. ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸುರೇ ಮಾಂಸ. ಭಾಂಡ ಭಾಜನ ಶುದ್ಧ ಬಿಲದವರ ಭಕ್ತಿ, ಹೆಂಡದ ಮಡಕೆ ಹೊರಗೆ ತೊಳೆದಂತೆ ಕೂಡಲ ಸಂಗಮ ದೇವ. ಗಂಡನ ದೇವರ ಬೇರೆ, ಹೆಂಡತಿ ದೇವರ ಬೇರೆ. ಇದು ತಿನ್ನದ ಬೇರೆ, ಅದು ತಿನ್ನದ ಬೇರೆ. ಹಿಂಗಾತಂದ್ರೆ ಏನಾಕತಿ ಅಂದ್ರೆ, ಆ ಹೆಂಡದ ಮಡಕಿ ಒಂದು ಹೆಂಡದ ಗಡಿಗಿರ್ತೈತಿ, ಅದನ್ನ ಹೊರಗೆ ನೀವು ಬೇಕಾದಷ್ಟು ತೊಳೆದ್ರು ಒಳಗಿನ ದುರ್ಗಂಧ ಬಿಡಕ್ ಸಾಧ್ಯ ಐತೇನೋ. ಹಂಗ ಗಂಡ ಹೆಂಡತಿಯ ಮನಸ್ಸು ಪರಸ್ಪರ ಭಕ್ತಿ ಅನ್ನೋದು ಒಂದೇ ಇತ್ತಂದ್ರೆ ಅಂಥವರಿಗೆ ಭಗವಂತನ ಕೃಪೆ ಆಗ್ತದ ಅನ್ನುವಂತ ಮಾತು ಹೇಳ್ತಾರೆ. ಅದಕ್ಕಿಲ್ಲೇ ಲಿಂಗ ಆಪ್ಯಾಯನವಾದರೆ ಜಂಗಮ ಸಂತೃಪ್ತಿಯಯ್ಯ ಅಂತ ಹೇಳ್ತಾರಲ್ಲ, ಹಂಗ ಲಿಂಗದ ಮುಖವೇ ಜಂಗಮ. ದೇವರಿಗೆ ಊಟ ಮಾಡಿಸ್ಬೇಕನ್ನುವಂತ ಮನಸ್ಸಿದ್ದವರು ದೇವರ ಸ್ವರೂಪನೇ ಆಗಿರುವಂತ ಜಂಗಮನನ್ನ ಕರ್ಕೊಂಡು ಬಂದು ಆ ಜಂಗಮ ದಾಸೋಹ ಮಾಡಿ
ಅನ್ನ ದಾನದಕ್ಕಿಂತ ಮಿಗಿಲಾದ ದಾನ ಇಲ್ಲ ಅನ್ನುವಂಥ ಆ ದಾನದ ಪುಣ್ಯ ಸಂಪಾದನೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಜಂಗಮ ದಾಸೋಹವನ್ನ ಶರಣರು ತಂದು ಕೊಟ್ಟಾರೆ. ಅಂತ ನಮಗ ಸಾಧ್ಯ ಆದಾಗ ದಿನಾನು ಕರಿಬೇಕಂತ ಹೇಳಲ್ಲ, ಆಗಂಗಿಲ್ಲ. ಯಾವಾಗ ನಮಗೆ ಸಾಧ್ಯ ಆಗ್ತದ ನಮ್ಮ ಶಕ್ತ್ಯಾನುಸಾರ ಹಸದವ್ರನ್ನ ಕರ್ಕೊಂಡು ಬಂದು ಅವರಿಗೆ ತೃಪ್ತಿ ಪಡಿಸುವಂತಹದ್ದು ಏನೈತಲ್ಲ, ಇದು ಬಹಳ ಅದ್ಭುತವಾಗಿರುವಂತ ಪುಣ್ಯವನ್ನ ಕೊಡ್ತಕ್ಕಂಥ ಕಾರ್ಯ ಅಂತಕ್ಕಂಥ ಮಾತಂತ ತಿಳಿಸ್ತಾ